ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣವನ್ನ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ಪ್ರತ್ಯೇಕ ತಂಡದ ಮೂಲಕ ಸತ್ಯಾಸತ್ಯತೆ ಹೊರತೆಗೆಯೋದಕ್ಕೆ ಅಂತ ಯೋಚನೆಯನ್ನು ಮಾಡ್ತಾ ಇದೆ ಅಂತ ಸಿಐಡಿ ಟೀಮ್ ಅನ್ನ ರಚನೆ ಮಾಡಿ, ಅಂದ್ರೆ ಸಿಐಡಿಗೆ ವರ್ಗಾವಣೆ ಮಾಡಿ ಈ ಪ್ರಕರಣವನ್ನ ಇನ್ನಷ್ಟು ಡೆಡಿಕೇಟೆಡ್ ಟೀಮ್ ಅನ್ನ ಇಟ್ಟು ಪ್ರಕರಣದಲ್ಲಿ ಏನಾಯಿತು ಅನ್ನೋದನ್ನ ತನಿಖೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡೋ ಸಾಧ್ಯತೆ ಇದೆ. ಇವತ್ತು ಡಿಸಿಷನ್ ಆಗಬಹುದು ಅಂತ. ಉದ್ಯಮಿ ಆತ್ಮಹತ್ಯೆ ಸಂಬಂಧ ವಿಸ್ತೃತ ಮತ್ತು ಆಳವಾದ ತನಿಖೆಗಾಗಿ ಸಿಐಡಿಗೆ ಪ್ರಕರಣವನ್ನು ವರ್ಗಾವಣೆ ಮಾಡೋ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, IT ರೇಟ್ ಸೇರಿದಂತೆ ಎಲ್ಲ ಆಯಾಮಗಳು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಅಥವಾ ಭೂ ಮಾಫಿಯಾದವ್ರದ್ದು ಯಾರ್ದಾದ್ರೂ ಬೆದರಿಕೆ ಇತ್ತಾ, ಯಾವುದಾದ್ರೂ ರಾಜಕಾರಣಿ ಜೊತೆಗೆ ಇದ್ದಂತಹ ನಂಟು ಇವ್ರಿಗೆ ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಕೊಡ್ತಾ. ಯಾಕಂದರೆ ವ್ಯವಹಾರದಲ್ಲಿ ದೊಡ್ಡದಾಗಿ ಬೆಳೀತಾ ಇದ್ದ ಹಾಗೆ ದೊಡ್ಡವರ ಸಂಪರ್ಕ ಬರುತ್ತೆ. ಕೆಲವರ ಸಂಪರ್ಕ ಸಾಧನೆ ಕೂಡ ಒಂದು ರೀತಿ ಅವರ ಸಾವಿಗೆ ಕಾರಣ ಆಗ್ಬಿಡುತ್ತೆ. ಅನೇಕ ಉದ್ಯಮಿಗಳ ಸಾವು ಹೀಗೆ ಆಗಿರೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ತನಿಖೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ಈಗ ಸಿಐಡಿಗೆ ಈ ಪ್ರಕರಣವನ್ನು ವರ್ಗಾವಣೆ ಮಾಡೋ ಸಾಧ್ಯತೆ ಇವತ್ತೇ ಎಷ್ಟು? ಆಮೇಲೆ ಡೆಡಿಕೇಟೆಡ್ ಆಗಿ ಕೇವಲ ಆತ್ಮಹತ್ಯೆ ಕಾರಣ ಏನು ಅನ್ನೋದನ್ನ ಈ ತಂಡ ನೋಡುತ್ತಾ, ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಯಾವುದಾದ್ರೂ ರಾಜಕಾರಣಿಗಳ ಒಡನಾಟದ ಬಗ್ಗೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಹೇಳಿ ಟಾಸ್ಕ್ ಕೊಡ್ತಾರಾ? ಸಾಧ್ಯತೆ ಎಷ್ಟು? ಮಮತಾ, ನಿನ್ನೆ ಕಾನ್ಫಿಡೆಂಟ್ ಗ್ರೂಪ್ ಉದ್ಯಮಿ ಸಿಜೆ ರಾಯ್ ಅವರ ಕಚೇರಿಯ ಕೊಠಡಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಈಗಾಗಲೇ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು UDR ಅಡಿ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಈ ಸಂಬಂಧ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ಅವರು DG and IGP ಸಲೀಂ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ಕೇರಳ ಅಧಿಕಾರಿಗಳು ರೇಡ್ ಮಾಡ್ತಿದ್ರು, ಕಳೆದ ಎಷ್ಟು ದಿನಗಳಿಂದ ರೇಡ್ ಆಗ್ತಿತ್ತು. ಸಿಜೆ ರಾಯ್ ಅವರು ಮಧ್ಯಾಹ್ನ 3 ಗಂಟೆ ವೇಳೆಗೆ ಕಚೇರಿಗೆ ಬಂದರು. ಆ ಬಳಿಕ ಕೆಲ ಹೊತ್ತು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತೇಳಿ ಬಂದಿದ್ದಾರೆ. ಆ ಬಳಿಕ ಅವರ ಕಚೇರಿಗೆ ಹೋಗಿ ಒಳಗಿನಿಂದ ಡೋರನ್ನು ಲಾಕ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಯಾರು ಕೂಡ ಕಚೇರಿಯ ಒಳಭಾಗದಲ್ಲಿ ಇರಲಿಲ್ಲ, ಅಂದರೆ ಅವರ ಕೊಠಡಿಯ ಒಳಭಾಗದಲ್ಲಿ ಇರಲಿಲ್ಲ ಅನ್ನೋ ಮಾಹಿತಿಯನ್ನು ಕೊಡುವ ಕೆಲಸವನ್ನು ಇದೀಗ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ DG and IGP ಅವರು ಈ ಒಂದು ಪ್ರಕರಣವನ್ನು ಗೃಹ ಇಲಾಖೆಗೆ, ಅಂದರೆ ಗೃಹ ಸಚಿವರಿಗೆ ಗಮನಕ್ಕೆ ತಂದಿದ್ದಾರೆ. ಈ ಒಂದು ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡ್ತಕ್ಕಂತಹ ಸಾಧ್ಯತೆಗಳು ತೀರಾ ಹೆಚ್ಚಾಗಿದ್ದಾವೆ. ಕಾರಣ, ಕೇರಳದ IT ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅವರುಗಳ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ ಇನ್ ಕೇಸ್ FIR ಆಗಿದೆ ಆದಲ್ಲಿ. ಹೀಗಾಗಿ ಯಾವುದಕ್ಕೂ ರಿಸ್ಕ್ ಬೇಡ ಅನ್ನೋ ಮಟ್ಟಿಗೆ ಈ ಒಂದು ಪ್ರಕರಣವನ್ನು CIDಗೆ ಇವತ್ತು ರಾತ್ರಿ ಅಥವಾ ನಾಳೆ ವರ್ಗಾವಣೆ ಮಾಡ್ತಕ್ಕಂತಹ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಈಗಾಗಲೇ IT ಅಧಿಕಾರಿಗಳು ರಾಜಕೀಯ ಪ್ರೇರಿತವಾಗಿ ತನಿಖೆ ನಡೆಯಬಹುದು ಅನ್ನೋ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾವೆ. ಮತ್ತು ಪ್ರಕರಣವನ್ನು ಕೇಂದ್ರ ಗೃಹ ಇಲಾಖೆ ಇದರ ಒಂದು ಗಮನವನ್ನು ಹರಿಸಬೇಕು. ಈ ಬಗ್ಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಅನ್ನೋ ಬಗ್ಗೆ ಒಂದು ಮನವಿಯನ್ನು ಮಾಡೋ ಮುಖಾಂತರ ಈಗಾಗಲೇ ಇಲ್ಲಿ ಯಾವುದೇ ವ್ಯತಿರಿಕ್ತವಾದಂತಹ ತನಿಖೆ ಆಗಬಾರ್ದು, ಕಾನೂನು ಪ್ರಕಾರ ಏನು ತನಿಖೆ ಇದೆಯೋ ಅದಾಗಬೇಕು, ನಮಗೂ ಮತ್ತೆ ಅವರ ಆತ್ಮಹತ್ಯೆಗೂ ಸಂಬಂಧವಿಲ್ಲ, ನಮ್ಮ ಪಾಡಿಗೆ ನಾವು ಒಂದು ತನಿಖೆಯನ್ನು ಮಾತ್ರ ನಾವು ನಡೆಸ್ಕೊಂಡಿದ್ದು. ಕಳೆದ 2 ತಿಂಗಳ ಹಿಂದೆ ತನಿಖೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಇವರ ಆಡಿಟ್ನಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಹೀಗಾಗಿ ಇವತ್ತು ಕೂಡ ಆಡಿಟ್ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು, ಅದರ ಬಗ್ಗೆ ತನಿಖೆಯನ್ನು ನಡೆಸುವ ಕೆಲಸವನ್ನು ನಾವು ಮಾಡ್ತಿದ್ದೋ. ನಿನ್ನೆ ಯಾವುದೇ ಕಾರಣಕ್ಕೂ ಅವರ ವಿಚಾರಣೆಯನ್ನಾಗಲಿ ಹೇಳಿಕೆಯನ್ನಾಗಲಿ ಪಡ್ಕೊಂಡಿಲ್ಲ ಅನ್ನೋ ಮಟ್ಟಿಗೆ IT ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಪ್ರಕರಣ ಬಹುತೇಕ CIDಗೆ ವರ್ಗಾವಣೆಯಾಗ್ತಕ್ಕಂತಹ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಮಮತಾ, ನರಸಿಂಹಮೂರ್ತಿ ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬಂದ್ರಿ.